ವೃತ್ತಯಃ ಪಂಚತತ್ಯಾಃ ಕ್ಲಿಷ್ಟಾ ಅಕ್ಲಿಷ್ಟಾ ಪ್ರಮಾಣ ವಿಪರ್ಯಯ ವಿಕಲ್ಪ ನಿದ್ರಾ ಸ್ಮೃತಯಃ. ಇದು ಬಹಳ ಆಳವಾದ ಒಂದು ಯೋಗ ಸೂತ್ರ. ಈ ಎರಡು ಲೈನ್ ಏನಿದೆ ಅದರ ಅರ್ಥ ಇಷ್ಟೇ, ಆದರೆ ಅದರ ತಾತ್ಪರ್ಯ ಭಾವ ಬಹಳ ಆಳ. ಇಂಟ್ರೋಸ್ಪೆಕ್ಷನ್ಗೆ ಬಹಳ ಉಪಯೋಗ ಆಗುತ್ತೆ. ವೃತ್ತಿಗಳು, ವೃತ್ತಯ ಅಂದರೆ ಮನಸ್ಸಿನ ವೃತ್ತಿಗಳು, ಪಂಚತತ್ಯಾಹ 5 ಥರ ವೃತ್ತಿಗಳಿವೆ. ಅದ್ಯಾವುದು? ಪ್ರಮಾಣ ಅಂದರೆ ಸಮ್ಯಕ್ ಜ್ಞಾನ, ಒಳಗಡೆಯಿಂದ ಬರುವಂಥದ್ದು, ಒಳಗಡೆಯಿಂದ ನಾವು ನೋಡಿ ಅದು ಬರುವಂಥದ್ದು ಪ್ರಮಾಣ ಅಂದರೆ ಸಮ್ಯಕ್ ಜ್ಞಾನ ಅಂತ. ವಿಪರ್ಯ ಅಂದರೆ ಮಿಥ್ಯ ಜ್ಞಾನ ಅಂತ. ವಿಕಲ್ಪ ಅಂದರೆ ಪರಿಕಲ್ಪನೆಗಳು, ಇದು ಒಂದು ವೃತ್ತಿ. ನಿದ್ರಾ, ನಿದ್ರೆಯಲ್ಲಿ ಹೇಳುವ ವೃತ್ತಿ. ಸ್ಮೃತಯ, ಇದು ಕಳ್ಳ ವೃತ್ತಿಗಳು. ಅಂದರೆ ನಾವು ನಮಗೆ ಬೇಕೋ ಬೇಡವೋ ಅದು ನಮ್ಮ ಒಳಗಡೆ ಹೋಗಿ ಅನ್ಕಾನ್ಷಿಯಸ್ ಆಗಿ ಒಳಗಡೆ ಸೇರ್ಕೊಂಡ್ಬಿಡುತ್ತಲ್ಲ ಸಬ್ಕಾನ್ಷಿಯಸ್ ಮೈಂಡಲ್ಲಿ, ಇದು ಸ್ಮೃತಿಯ. ಈ 5 ವೃತ್ತಿಗಳಿದೆ ಅಂತ ಇದೆ. ಈಗ ಈ 5 ವೃತ್ತಿಗಳೇ ಮನಸ್ಸು. ಈ 5 ವೃತ್ತಿಗಳ ಮನಸ್ಸು ಅನ್ನೋದು ಕ್ಲಿಷ್ಟ ಅಕ್ಲಿಷ್ಟಾ, ಇದು ಅದು ಎಲ್ಲಿಂದ ಉತ್ಪತ್ತಿ ಆಗಿರಬಹುದು? ಕ್ಲೇಶದಿಂದಲೂ ಆಗಿರಬಹುದು, ಅಕ್ಲೇಶದಿಂದಲೂ ಉತ್ಪತ್ತಿ ಆಗಿರಬಹುದು. ಕ್ಲಿಷ್ಟ ಅಕ್ಲಿಷ್ಟ ಅಂದರೆ ಧ್ಯಾನಕ್ಕೂ ಮೂಲವಾಗಿರಬಹುದು, ದಾಸ್ಯಕ್ಕೂ ಮೂಲವಾಗಿರಬಹುದು. ಆ ವೃತ್ತಿಗಳು ಧ್ಯಾನಕ್ಕೂ ಅದು ಮೂಲ, ದಾಸ್ಯಕ್ಕೂ ಮೂಲ. ವಿವೇಕ ಇದ್ದರೆ ಧ್ಯಾನಕ್ಕೆ ಮೂಲ, ಮುಕ್ತಿಗೆ ಮೂಲ. ಅವಿವೇಕ ಇದ್ದರೆ, ಅಜ್ಞಾನ ಇದ್ದರೆ ದಾಸ್ಯಕ್ಕೆ ಮೂಲ, ಬಂಧನಕ್ಕೂ ಮೂಲ. ಅದು ಕ್ಲಿಷ್ಟ ಅಕ್ಲಿಷ್ಟದ ಮೇಲೆ ಹೋಗುತ್ತೆ. ನಾವು ಎಲ್ಲಿಂದ ಆ ಮೂಲ ಇದೆ ಅದು ಸ್ವಲ್ಪ ವಿವೇಕ, ಜ್ಞಾನ, ಅರಿವು ಇದ್ದಾಗ ಆ ವೃತ್ತಿಗಳು ನಮ್ಮನ್ನು ಒಳಗಡೆ ಪ್ರವೇಶ ಮಾಡೋ ಹಾಗೆ ಮಾಡುತ್ತೆ. ಅದು ಇಲ್ಲದೆ ಅಜ್ಞಾನದಲ್ಲಿದ್ದರೆ ವೃತ್ತಿಗಳು ಪ್ರಪಂಚದಲ್ಲಿ ಹೊರಗಡೆ ಬಾಗಿಲು ತಕ್ಕೊಳ್ಳುತ್ತೆ. ಹೊರಗಡೆ ಹೋಗೋದು ಅದೇ, ಒಳಗಡೆ ಬರೋದು ಅದೇ. ವೃತ್ತಿಗಳು ಯಾವ ಮೂಲದಿಂದ ಅದು ಹುಟ್ಟಿದೆ? ಕೆಲವು ವೃತ್ತಿಗಳು ನಮಗೆ ಶತ್ರು ಆಗ್ಬೋದು, ಮಿತ್ರ ಆಗಬಹುದು ಅಂತ ಇದರ ಅರ್ಥ. ಆದರೆ ಇಟ್ ಡಿಪೆಂಡ್ಸ್ ಆನ್ ಈಚ್ ಇಂಡಿವಿಜುವಲ್, ಈಚ್ ಪರ್ಸನ್. ಆ ವ್ಯಕ್ತಿ ಮೇಲೆ ಡಿಪೆಂಡ್ ಆಗುತ್ತೆ. ನೀನು ಇದನ್ನ ವೃತ್ತಿಗಳನ್ನು ಉಪಕರಣವಾಗಿ, ಉಪಯೋಗಕ್ಕಾಗಿ, ಮಿತ್ರವಾಗಿ ಮಾಡ್ಕೊಳ್ಬಹುದು, ಮಿತ್ರನನ್ನಾಗಿ ಮಾಡ್ಕೊಳ್ಬಹುದು. ಇದು ನಿನ್ನ ಮೇಲೆ ಡಿಪೆಂಡ್ ಆಗಿದೆ. ನೀನು ಅದನ್ನು ಶತ್ರುವಾಗೂ ಮಾಡ್ಕೋಬಹುದು. ಎರಡು ನಿನ್ನ ಮೇಲೆ ಡಿಪೆಂಡ್ ಆಗಿದೆ. ಒಂದು ಹುಚ್ಚುತನನ ನಿರ್ಮಿಸ್ಕೋಬಹುದು, ಇಲ್ಲ ಧ್ಯಾನಕ್ಕೆ ತಲುಪಬಹುದು, ಮೋಕ್ಷಕ್ಕೆ ಹೋಗ್ಬೋದು. ಆ ವೃತ್ತಿಗಳನ್ನು ಯಾವ ರೀತಿ ನೋಡೋದು ನಿನ್ನ ಮೇಲೆ ಡಿಪೆಂಡ್ ಆಗಿದೆ ಅಂತ. ಅಂದರೆ ಪ್ರತಿಯೊಬ್ಬ ಮನುಷ್ಯನ ಮನಸ್ಸಿನಲ್ಲೂ ಅಂಧಕಾರವೂ ಇದೆ, ಪ್ರಕಾಶವೂ ಇದೆ. ಅದರಿಂದ ಎರಡೂ ಸಾಧ್ಯತೆಗಳು ಮನುಷ್ಯನಲ್ಲಿದೆ, ಪಾಸಿಬಿಲಿಟಿ. ಪ್ರಕಾಶವನ್ನು ಉಪಯೋಗಿಸೋದು ಪಾಸಿಬಿಲಿಟಿ, ಅಂಧಕಾರನೂ ಆಲ್ರೆಡಿ ಇದೆ, ಪ್ರಕಾಶವೂ ಇದೆ. ನಾವೇನು ಮಾಡ್ತೀವಿ? ಮನಸ್ಸಿನ ಮೇಲೆ ಹಾಕ್ಬಿಡ್ತೀವಿ. ನನ್ನ ಮನಸ್ಸು ಎಷ್ಟು ಕೆಟ್ಟದ್ದು, ನನ್ನ ಮನಸ್ಸು ನನಗೆ ಅಡ್ಡಿ ಬರ್ತಾ ಇದೆ, ನನ್ನ ಮನಸ್ಸು ಶತ್ರು. ಎಲ್ಲರೂ ಹೇಳಿದ್ದಾರೆ ಮನಸ್ಸು ಕಷ್ಟ, ಅದು ನಾನು ಮಾಡ್ಕೊಳ್ಳೋದು, ನನ್ನ ಮನಸ್ಸಿಂದಾನೇ ನಿಂಗಾಗಿರೋದು, ಕಷ್ಟ ಬಂದಿರೋದು. ಪಾಸಿಂಗ್ ದ ಬಕ್ ಇಲ್ಲೂ ಮಾಡ್ತೀವಿ. ಈ ಪಾಸಿಂಗ್ ದ ಬಕ್ ಮಾಡೋ ಬದಲು ಈ ಶತ್ರು ಆಗೋಕ್ಕೆ ಮನಸ್ಸು ನಾನೇ ಕಾರಣ, ಮಿತ್ರ ಆಗೋದಕ್ಕೂ ನಾನೇ ಕಾರಣ, ದುಃಖ ಎಲ್ಲ ಬಂದಿರೋದು ನನ್ನಿಂದಲೇ, ಸಂತೋಷವಾಗಿರೋದು ನನ್ನಿಂದಲೇ ಅನ್ನೋ ಒಂದೇ ಒಂದು ನಿಜವಾದ ಅರಿವು ಬೇಕಾದಷ್ಟು ಬದಲಾವಣೆಗಳನ್ನು ತಗೊಂಡು ಬರುತ್ತೆ. ಇದು ನಾವು ಗಮನಿಸಬೇಕು. ಅಂದರೆ ಏನು? ಅದಕ್ಕೆ ಬೇಕಾದಷ್ಟು ವಿಧಾನಗಳಿದೆ. ಆ ರೀತಿ ಸ್ಥಿತಿಯನ್ನು ನೋಡೋದಕ್ಕೆ ಬೇಕಾದಷ್ಟು ಯೋಗಗಳಿದೆ, ತಂತ್ರಗಳಿದೆ, ಮಂತ್ರಗಳಿದೆ, ಧ್ಯಾನಗಳಿದೆ, ಬೋಧನೆಗಳಿದೆ. ನಮ್ಮ ಮನಸ್ಸನ್ನು ನಾವು ಉಪಕರಣ ಮಾಡಿಕೊಂಡು ನಾವು ಸಿದ್ಧಿ ಮಾಡೋದಕ್ಕೆ ಎಷ್ಟೊಂದು ಇದೆ. ಎಲ್ಲ ಧ್ಯಾನ ಆಗಲಿ, ಒಂದು ಜ್ಞಾನದ ವಿಚಾರ ಆಗಲಿ, ಎಲ್ಲ ಏನೇನಿದೆ ಯೋಗ ಟೆಕ್ನಿಕ್ಕು, ಸೂತ್ರಗಳಾಗಲಿ,
ಭಗವದ್ಗೀತೆ ಆಗಲಿ, ಉಪನಿಷತ್ತಾಗಲಿ, ಎಲ್ಲದರ ಸಮಸ್ಯೆ ಒಂದೇ, ಮನಸ್ಸು. ಎಲ್ಲ ಟ್ಯಾಕಲ್ ಮಾಡೋದು, ಎಲ್ಲ ಪ್ರಯೋಗವೂ ಮನಸ್ಸಿನ ಬಗ್ಗೆನೇ ಇರೋದು. ಬೇಕಾದಷ್ಟು ವಿಧಾನ ಇದೆ, ನಾವು ತಿಳ್ಕೋಬೇಕು. ಎಷ್ಟೋ ವಿಧಾನಗಳಿದೆ. ಎಲ್ಲ ಮನಸ್ಸನ್ನು ಅಮನಸ್ ಮಾಡೋದು, ಮನಸ್ಸನ್ನು ವಿಲೀನ ಮಾಡೋದು, ಮನಸ್ಸನ್ನು ನಾವು ಒಂದು ಮಾಲೀಕನನ್ನಾಗಿ ಮಾಡೋದು, ಮಾಸ್ಟರ್ ಮಾಡೋದು ಮನಸ್ಸಿಗೆ ಒಂದು ರೀತಿಯಾಗಿ ನಾವು ಮನಸ್ಸಿನ ಆಳೋದು, ಸ್ವಾಮಿತ್ವವನ್ನು ಗಳಿಸ್ಕೊಳ್ಳೋದು, ಮನಸ್ಸನ್ನು ಮೀರಿ ಹೋಗೋದು, ಇದ್ರ ಬಗ್ಗೆನೇ ಎಲ್ಲ ಇದೆ. ಯಾವಾಗ ಮನಸ್ಸನ್ನು ನಾವು ದುರುಪಯೋಗ ಮಾಡ್ಕೊಳ್ತೀವಿ, ಮನಸ್ಸನ್ನು ಮಾಲೀಕ ಮಾಡಿ ನಾವು ದಾಸ ಆಗ್ತೀವಿ, ಯಾವಾಗ ನಾವು ಅದನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳೋದಿಲ್ಲ, ಮನಸ್ಸನ್ನು ಸರಿಯಾದ ದಾರಿನಲ್ಲಿ ನಾವು ಹೋಗೋದಿಲ್ಲ. ಕೆಲವರು ಆ ದಾರಿನಲ್ಲಿ ಹೋದ್ರೂ ಕೂಡ ಬರೀ ಸೂಪರ್ಫಿಷಿಯಲ್ ಆಗಿ ಸಾಧನೆ ಮಾಡಿರೋದ್ರಿಂದ ಪುನಃ ಮನಸ್ಸಿಗೆ ದಾಸನೇ ಆಗಿರ್ತಾರೆ. ಎಲ್ಲ ಮಾಡ್ತಿರ್ತಾರೆ, ಇಷ್ಟೆಲ್ಲ ಮಾಡಿದ್ರು ನನ್ನ ಮನಸ್ಸು ನನಗೆ ಕೈ ಕೊಡ್ತಾ ಇದೆ ಅಂತ. ಯಾಕೆಂದ್ರೆ ನೀವು ಸರಿಯಾಗಿ ಮಾಡಿರಲ್ಲ. ಹೀಗೆ ತಪ್ಪು ಮಾಡಿದಾಗ, ಅಂದರೆ ರಾಂಗ್ ಡಿಸಿಷನ್, ಅಬ್ಯೂಸಿಂಗ್ ದಿ ಮೈಂಡ್ ಅಂತ ನಾ ಹೇಳೋದು, ಆ ಥರ ಸರಿಯಾಗಿ ಉಪಯೋಗಿಸದೇ ಇದ್ದಾಗ ನಮ್ಮ ಮನಸ್ಸಿನಲ್ಲಿ ಒಂದು ಅಪಸ್ವರ ಹೇಳೋದು ಸಹಜ. ಅಪಸ್ವರ ಎಂದಾಗ ವಿರೋಧಾಭಾಸಗಳು ಆಗುವುದು ಸಹಜ, ಕಾನ್ಫ್ಲಿಕ್ಟ್ಗಳು ಹೇಳೋದು ಸಹಜ, ಭ್ರಮೆ ಉಂಟಾಗುವುದು ಸಹಜ, ಮನಸ್ಸು ವಿಕ್ಷಿಪ್ತಗೊಳ್ಳುವುದು ಸಹಜ. ಸರಿಯಾಗಿ ಉಪಯೋಗಿಸದೇ ಇದ್ರೆ, ಸರಿಯಾಗಿ ಉಪಯೋಗಿಸಿದ್ರೆ ಕರೆಕ್ಟಾಗಿ ಮನಸ್ಸು ಅಮನಸ್ಸಾಗುತ್ತೆ, ಮನಸ್ಸು ವಿಲೀನಗೊಳ್ಳುತ್ತೆ. ನಾವು ಅದಕ್ಕೆ ಮಾಲೀಕರಾಗ್ತೀವಿ, ಮನಸ್ಸಿಗೆ ಒಡೆಯರಾಗ್ತೀವಿ. ಮನಸ್ಸು ನಾವು ಹೇಳಿದಂಗೆ ಕೇಳುತ್ತೆ. ಅದಕ್ಕೆ ಬುದ್ಧ ಇರ್ಬೋದು, ಯೋಗಿಗಳಿರ್ಬೋದು, ಗುರುಗಳಿರ್ಬೋದು, ಸರಿಯಾಗಿ ಎನ್ಲೈಟನ್ ಪೀಪಲ್ ಇರ್ಬೋದು, ಯಾರಿಗೆ ವಿವೇಕ ಇದೆಯೋ ಅವರು ಮನಸ್ಸನ್ನು ಅವರು ಭಜಿಸ್ತಾರೆ, ಅಂದರೆ ತರ್ತಾರೆ, ಒಟ್ಟಿಗೆ ತಂದು ಇಂಟಿಗ್ರೇಟ್ ಮಾಡ್ತಾರೆ. ಅಮನಸ್ ಅಂದರೆ ನೋ ಮೈಂಡ್ ಅಂತ, ಅಥವಾ ಫುಲ್ ಮೈಂಡ್ ಅಂತ, ಅಥವಾ ಮೈಂಡ್ಫುಲ್ನೆಸ್ ಅಂತ ಅದು ಮಾಡ್ತಾರೆ. ಇಲ್ಲದೆ ಇದ್ದರೆ ವಿಭಜನೆ ಆಗುತ್ತೆ. ಯಾವಾಗ ಅಮನಸ್ಸಾಗತ್ತೆ ಆವಾಗ ಶಕ್ತಿಯುತವಾಗುತ್ತೆ ಮೈಂಡ್, ಅವರು ಶಕ್ತಿಯುತವಾಗ್ತಾರೆ. ಯಾವಾಗ ವಿಭಜಿಸ್ತಾರೆ ಅದು ಎಲ್ಲವೂ ಕೂಡ ಛಿದ್ರವಾಗತ್ತೆ. ಸರಿಯಾಗಿ ಉಪಯೋಗಿಸಿದ್ರೆ ಅದು ಭಜಿಸಲ್ಪಡುತ್ತೆ, ಅಂದರೆ ಅದು ಹತ್ತಿರ ಬರುತ್ತೆ, ಇಂಟಿಗ್ರೇಟ್ ಆಗುತ್ತೆ. ಇಲ್ಲದೆ ಇದ್ರೆ ಅದು ವಿಭಜನೆ ಆಗುತ್ತೆ. ಇಲ್ಲಿ ನಾವು ಜ್ಞಾಪಕ ಇಟ್ಕೊಳ್ಬೇಕಾಗಿರೋದು, ಬುದ್ಧರು, ಯೋಗಿಗಳು ಎಲ್ಲರೂ ಕೂಡ ಮನಸ್ಸನ್ನು ಸಮಾಪ್ತಿ ಮಾಡ್ತಾರೆ. ಸಮಾಪ್ತಿ ಮಾಡೋದು ಅಂದ್ರೇನು? ಸಮಾಧಿ ಮಾಡೋದು. ಸಮಾಧಿ ಮಾಡೋದು ಅಂದರೆ ಸಮಾಧಾನವಾಗಿರೋದು. ಸಮಾಧಾನವಾಗಿರೋದು ಅಂದರೆ ಉಪಸ್ಥಿತರಾಗಿರ್ತಾರೆ, ಅಂದರೆ ಒಂದು ಸ್ಥಿತಿ ಇರುತ್ತೆ ಉಪಸ್ಥಿತರಾಗೋದು ಅಂತ. ಯಾವಾಗ ನಾವು ಸರಿಯಾಗಿ ಉಪಯೋಗಿಸಲ್ಲ ಅನುಪಸ್ಥಿತರಾಗ್ತೀವಿ. ಉಪಸ್ಥಿತರಾದ್ರೇನೆ ಸತ್ಯ ಲಭ್ಯವಾಗೋದು. ಅನುಪಸ್ಥಿತರಾಗಿದ್ದರೆ ಸತ್ಯ ಲಭ್ಯವಾಗುವುದಿಲ್ಲ. ಆ ಮನಸ್ಸು ನಮಗೆ ದುಃಖವನ್ನೇ ನಮಗೆ ಉಂಟು ಮಾಡುತ್ತೆ. ದುಃಖನೇ ಬರೋದು, ಬೇರೆ ಯಾಕೆ ಸಾಧ್ಯವೇ ಇಲ್ಲ, ದುಃಖನೇ ಬರೋದು. ಆ ರೀತಿ ಆಗುತ್ತೆ. ಎಲ್ಲ ಯೋಗ ಸೂತ್ರದಕ್ಕಿಂತ ಈ ಯೋಗ ಸೂತ್ರ ಬಹಳ ಆಳವಾಗಿ ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ನಮ್ಮ ಇಂಟ್ರಾಸ್ಪೆಕ್ಷನ್ಗೆ ಬಹಳ ಉಪಯೋಗ ಆಗುತ್ತೆ ಅಂತ ಹೇಳಿದೆ. ಈ ಯೋಗ ಸೂತ್ರದಲ್ಲಿ ಮನಸ್ಸಿನ ಪದರಗಳನ್ನು ನಾವು ನೋಡಬಹುದು. ಯೋಗ ಸೂತ್ರ ಇದು ನಮಗೆ ಒಲಿತಾ ಇದು ಏನು ಹೇಳ್ತಾ ಇದೆ ಅಂದರೆ, ಮನಸ್ಸಿನ ಪದರಗಳ ಬಗ್ಗೆ, ಎಷ್ಟು ಪದರಗಳಿದೆ, ಮತ್ತು ಪ್ರಾಕಾರಗಳ ಯಾವ ರೀತಿ ರೂಪ ತೆಗೆದುಕೊಳ್ಳುತ್ತೆ, ವೃತ್ತಿಗಳು ಯಾವ ರೀತಿ ಹೇಳುತ್ತೆ ಮನಸ್ಸಿನಲ್ಲಿ, ಆ ವೃತ್ತಿಗಳನ್ನು ನಾವು ಯಾವ ರೀತಿ ಉಪಯೋಗಿಸ್ಬೋದು, ವೃತ್ತಿಗಳನ್ನು ಯಾವ ರೀತಿ ಮನಸ್ಸನ್ನು ಮೀರಿ ನಾವು ಹೋಗ್ಬೋದು ಅನ್ನೋದ್ರ ಬಗ್ಗೆ ಇದೆ. ಯಾವಾಗ ನಾವು ಜೀವನದಲ್ಲಿ ತಪ್ಪು ದಾರಿನಲ್ಲಿ ಹೋದರೆ, ಮನಸ್ಸನ್ನು ದುರುಪಯೋಗ ಮಾಡಿಕೊಂಡ್ರೆ, ಆ ಉಪಕರಣವನ್ನು ನಾವು ಸರಿಯಾಗಿ ಉಪಯೋಗಿಸ್ಕೊಳ್ಳದೆ ಇದ್ದರೆ ನಮಗೆ ಬೇಕಾದ ಹಾಗೆ ಏನಾಗುತ್ತೆ, ಯಾವಾಗ ನಾವು ಅದನ್ನು ಉಪಯೋಗಿಸ್ಕೊಳ್ಳೋದಿಲ್ಲ, ಇದೇ ಆಗ್ತಾ ಇರೋದು. ಎಷ್ಟೋ ಜನ್ಮಗಳಿಂದ, ಒಂದು ಜನ್ಮದ್ದಲ್ಲ, ಎಷ್ಟೋ ಜನ್ಮಗಳಿಂದ ನಾವು ಮನಸ್ಸಿಗೆ ಸಂಪೂರ್ಣ ಗುಲಾಮರಾಗ್ಬಿಟ್ಟಿದ್ದೀವಿ, ದಾಸರಾಗ್ಬಿಟ್ಟಿದ್ದೀವಿ. ಅದನ್ನು ಮಾಲೀಕನಾಗಿ ಮಾಡ್ತಿಲ್ಲ. ಅಂದರೆ ಒಂದು ಛಾಯೆ ಹಾಗೆ, ನೆರಳಿನ ಹಾಗೆ ಆ ಮನಸ್ಸಿನ ಹಿಂದೆ ನಾವು ಹೋಗ್ತಾ ಇದ್ದೀವಿ ಎಷ್ಟೋ ಜನ್ಮದಿಂದ. ನಾವು ಮನಸ್ಸನ್ನು ನಿಲ್ಲು ಅಂತ ನಾವು ಆಜ್ಞೆ ಕೊಡೋಕ್ಕಾಗಲ್ಲ, ಆ ರೀತಿ ಆಗ್ಬಿಟ್ಟಿದ್ದೀವಿ. ನಮ್ಮ ಆಜ್ಞೆಯನ್ನು ಅದು ಕೇಳಲ್ಲ. ಮನಸ್ಸು
ಆಜ್ಞೆ ಕೊಡ್ತಾ ಇದೆ, ನಾವು ಮನಸ್ಸಿನ ಆಜ್ಞೆಯನ್ನು ಪಾಲಿಸ್ತಾ ಇದ್ದೀವಿ, ನೆರಳಿನ ಹಾಗೆ ಅದರ ಹಿಂದೆ ಹೋಗ್ತಾ ಇದ್ದೀವಿ. ಇದೇನು ಹೇಳುತ್ತೆ? ಅಂತಃಸತ್ವ ಇಲ್ಲಿ ಗುಲಾಮ ಆಗಿದೆ, ಉಪಕರಣವೇ ಮಾಲೀಕನಾಗಿದೆ. ಮನಸ್ಸು ಕೇವಲ ಉಪಕರಣ. ಅದನ್ನು ಉಪಯೋಗಿಸೋ ಮಾಲೀಕ ಯಾರಿದ್ದಾರೆ ಅವನೇ ದಾಸ ಆಗ್ಬಿಟ್ಟಿದ್ದಾನೆ. ಉಪಕರಣವೇ ಮಾಲೀಕ ಆಗಿದೆ, ಇನ್ಸ್ಟ್ರೂಮೆಂಟೇ ಮಾಲೀಕ ಆಗಿರೋದು. ಅಂತಃಸತ್ವ ಏನಾಗಿದೆ? ಅಂತಃಸತ್ವ ಕುಗ್ಗೋಗಿದೆ. ಅಂತಃಸತ್ವ ನಿಜವಾಗ್ಲೂ ಗುಲಾಮ ಆಗಿದೆ. ಈ ಸ್ಥಿತಿನಲ್ಲಿ ಇರೋದು ಇದೆಷ್ಟೋ ಜನ್ಮದಿಂದ ಹಾಗಿದ್ಬಿಟ್ಟಾಗ ನಮಗೆ ಗೊತ್ತೇ ಇಲ್ಲ ನಾವು ಆಜ್ಞೆ ಕೊಡಬಹುದು ಅಂತ. ಇವಾಗ ಉದಾಹರಣೆ ಹೇಳ್ತೀನಿ. ನಮ್ಮ ಇಚ್ಛೆಯಂತೆ ನಾವು ದೇಹನ ಕಂಟ್ರೋಲ್ ಮಾಡಬಹುದು, ಮನಸ್ಸನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ನಾನು ಆಜ್ಞೆ ಕೊಟ್ಟರೆ ಕೈ ಎತ್ತು ಅಂತ ಹೇಳಿದ್ರೆ, ನಾನು ಎತ್ತು ಕೈ ಅಂದರೆ ಎತ್ತುತ್ತೆ ಕೈ. ಮುಂದೆ ನಡಿ ಅಂದರೆ ನಾನು ಕಾಲು ನಡೆಯುತ್ತೆ, ಕೈ ಇಳಿಸು ಅಂದರೆ ಇಳಿಸುತ್ತೆ. ಇದು ನೋಡಿ, ಯಾರು ಕೈಯನ್ನು ಎತ್ತಾ ಇರೋದು? ನಮ್ಮ ಕಾಲನ್ನು ನಡೆಸ್ತಾ ಇರೋದು ಯಾರು? ನಮ್ಮ ಮಾತನ್ನು ಅದು ಕೇಳ್ತಾ ಇದೆ. ಯಾವತ್ತು ಕೈ ಇದು ಮಾಡು ಇದು ಮಾಡು ಅಂತ ಹೇಳಲ್ಲ, ಕೈ ಹೇಳಲ್ಲ. ನಾವು ಹೇಳಿದ್ದನ್ನು ಕೈ ಕೇಳ್ತಾ ಇದೆ, ಕೈ ಕಾಲುಗಳು ಕೇಳ್ತಾ ಇದೆ. ಇಷ್ಟೇ ಏನೇ ಆದರೂ ದೇಹ ಒಂದು ಲಿಮಿಟ್ ಆದಮೇಲೆ ನಾವು ಯಾವಾಗ ಮನಸ್ಸಿನಗೆ ಗುಲಾಮರಾಗಿರ್ತೇವೋ ಆಗ ದೇಹ ಕೂಡ ನಮ್ಮ ಮಾತು ಕೇಳದೇ ಇರೋ ಸ್ಥಿತಿ ಬಂದ್ಬಿಡುತ್ತೆ. ದೇಹ ಶೌಟ್ಸ್ ಅಟೆನ್ಷನ್ ಕೊಡು ಅಂತ. ಆಗ ದೇಹದ ಮಾತು ನಾವು ಕೇಳ್ತೀವಿ, ನಮಗಿಷ್ಟ ಇರೋ ಮಾಡಬೇಕು ಅಂತ. ದೇಹ ಅದು ಕೊಡಲ್ಲ, ಬೇಡ ಕೂತ್ಕೋ, ಸುಮ್ಮನೆ ಇರು, ಏನು ಮಾಡಬೇಡ ಅಂತ ದೇಹ ಹೇಳುತ್ತೆ. ಇದು ಉಲ್ಟಾ ಆಗ್ಬಿಡುತ್ತೆ. ದೇಹ ಒಂದು ಸ್ಥಿತಿನಲ್ಲಿ ಒಂದು ಲಿಮಿಟ್ವರೆಗೂ ನಮ್ಮ ಮಾತು ಕೇಳುತ್ತೆ, ಆಮೇಲೆ ದೇಹ ನಮ್ಮ ಮಾತು ಕೇಳಲ್ಲ ಆಗುತ್ತೆ. ಯಾಕೆಂದರೆ ನಾವು ಮನಸ್ಸಿಗೆ ದಾಸ ಆಗಿರೋದ್ರಿಂದ ದೇಹ ನಮ್ಮ ಮಾತು ಕೇಳಲ್ಲ. ಎಲ್ಲಿವರೆಗೂ ಮನಸ್ಸಿಗೆ ನಾವು ಗುಲಾಮರಾಗಿರ್ತೀವೋ, ಉಪಕರಣವೇ ಮಾಲೀಕ ಆಗಿರುತ್ತೋ ಆಗ ದೇಹ ಕೂಡ ಕೇಳ್ತಾ ಇದ್ದಿದ್ದ ದೇಹ ಕೂಡ ಯಾವುದೋ ಒಂದು ಲೆವೆಲ್ ಹೋದ ತಕ್ಷಣ ನಮ್ಮ ಮಾತು ದೇಹ ಕೂಡ ಕೇಳಲ್ಲ. ಆ ರೀತಿ ಆಗುತ್ತೆ. ಮನಸ್ಸಿಗೆ ನಮಗೆ ನಿದ್ದೆ ಬೇಕು ಅಂದಾಗ ಅದು ಮಾಡಕ್ಕೆ ಬಿಡಲ್ಲ. ನಮಗೆ ಯೋಚನೆ ಮಾಡೋದು ಬೇಡ ಆದರೆ ಮನಸ್ಸು ಬಿಡುತ್ತಾ? ಯೋಚನೆ ಮಾಡ್ತಾನೇ ಇರುತ್ತೆ. ಈ ರೀತಿ ಆಗ್ತಾನೇ ಇರುತ್ತೆ. ಇದನ್ನು ನಾವು ನೋಡ್ಕೋಬೇಕು. ಇಲ್ಲಿ ಮನಸ್ಸು ಅನ್ನೋದು ಈಗ ಇರಬೇಕಾ ಬೇಡವಾ? ವಿಲೀನ ಆಗೋದು ಅಂದರೆ ಏನು? ಇಲ್ಲ, ಮನಸ್ಸು ಬೇಕು. ವಿಲೀನ ಆಗೋದು ಅಂದರೆ ಮನಸ್ಸಿಗೆ ಮಾಲೀಕನಾಗೋದು ಅಂತ ಅರ್ಥ. ಇಲ್ಲಿ ಮನಸ್ಸನ್ನು ಸಾಯಿಸೋಕ್ಕಾಗಲ್ಲ, ಮನಸ್ಸು ಬೇಕು. ವಿಲೀನ ಅಂತ ಆಗೋದು ಅಂದರೆ ಇದಕ್ಕೆ ಹೇಳ್ತಾರೆ ಗುರುಗಳಾಗಲಿ ಅಥವಾ ಎನ್ಲೈಟನ್, ಯಾರಿಗೆ ವಿವೇಕ ಇದೆ, ಮನಸ್ಸಿಗೆ ಹತೋಟಿನಲ್ಲಿರುತ್ತೆ, ಅವರು ಏನು ಮಾಡ್ತಾರೆ? ಮನಸ್ಸನ್ನು ಟೇಮ್ ಮಾಡಿರ್ತಾರೆ. ಈ ಕುದುರೆ ಗಾಡಿ ಟೇಮ್ ಮಾಡ್ದಂಗೆ. ಒಂದು ನೋಡ್ಕೋಬೇಕು, ನೀನು ಅಳಿತೀಯ ಅಥವಾ ಮನಸ್ಸು ಅಳಿತೀಯ? ಯಾವುದು ಅಳಿಬೇಕು? ನೀವೇನಾದ್ರೂ ಅಳೆದ್ರೆ ಮನಸ್ಸು ಮಾಲೀಕ ಆಗುತ್ತೆ. ಮನಸ್ಸನ್ನು ಅಳೆದ್ರೆ ಅಂದರೆ ಏನು? ಮನಸ್ಸು ಅಳಿದು ಹೋದರೆ ನೀನು ಪರಿಪೂರ್ಣನಾಗ್ತೀಯ, ಮನಸ್ಸು ಉಳಿದ್ರೆ ನೀನು ಅಳಿತೀಯ. ಅದರಿಂದ ನೀನು ಕ್ವೆಶ್ಚನ್, ಇವಾಗ ಅಳಿಯೋದು ನೀನು ಅಳಿಬೇಕಾ ಮನಸ್ಸು ಅಳಿಬೇಕಾ ಅನ್ನೋದು ಪ್ರಶ್ನೆ. ಅಲ್ಲಿ ನಾವು ಗುರುಗಳನ್ನು ಅಥವಾ ಒಂದು ಎನ್ಲೈಟನ್ ಪೀಪಲ್ನ ಅವ್ರನ್ನ ನಾವು ಫಾಲೋ ಮಾಡಬೇಕಾಗತ್ತೆ. ಇದಕ್ಕೆಲ್ಲ ಯಾವಾಗಲೂ ನನಗೆ ಕಣ್ಣು ಮುಚ್ಚಿದ್ರೆ ಭಗವದ್ಗೀತೆ ಇಡೀ ನನಗೆ ಜ್ಞಾಪಕ ಬರೋದು ಒಂದು ಪಿಕ್ಚರಿಂದ. ಭಗವಂತ ಶ್ರೀಕೃಷ್ಣ ಅವನು ಸಾರಥಿಯಾಗಿ ಕೈಯಲ್ಲಿ ಲಗಾಮ್ ಇಟ್ಕೊಂಡು ನಿಂತಿರೋದು. ಇಷ್ಟು ಬಂದರೆ ಸಾಕು, ಎಲ್ಲ ಅರ್ಥ ಆಗೋಗುತ್ತೆ. ಅಂದರೆ ಗುರುಗಳು ಅಂದರೆ ಯಾರು ಜ್ಞಾನಿಗಳು, ವಿವೇಕಿಗಳು ಮನಸ್ಸನ್ನು ಕುದುರೆಗೆ ಪಳಗಿಸಿ ಲಗಾಮನ್ನು ಕೈಲಿ ಹಿಡ್ಕೊಂಡು ಅವರು ಕುದುರೆ ಗಾಡಿ ಓಡಿಸ್ದಂಗೆ ಅವ್ರಿಗೆ ಗೊತ್ತು ಗಾಡಿ ಎಲ್ಲಿ ಹೋಗಬೇಕು, ಎಲ್ಲಿ ತೊಗೊಂಡು ಹೋಗ್ಬೇಕು, ನಾನು ಅದನ್ನು ಯಾವ ರೀತಿ ಉಪಯೋಗಿಸ್ಬೇಕು, ಬಳಸಬೇಕು ಎಲ್ಲ ಗೊತ್ತಲ್ವಾ? ಆ ರೀತಿ ನಿಂತ್ಕೋಬೇಕು. ಅದು ಮನಸ್ಸನ್ನು ಪಳಗಿಸೋದು ಅಂದರೆ, ಮನಸ್ಸನ್ನು ವಿಲೀನ ಮಾಡೋದು ಅಂದರೆ, ಸಾಯಿಸೋದು ಅಂದರೆ, ಡೆತ್ ಆಫ್ ದಿ ಮೈಂಡ್ ಅಂದರೆ ಅದನ್ನು ಉಪಯೋಗಕ್ಕಿಲ್ಲದೆ ಮಾಡ್ಕೊಡೋದಲ್ಲ. ಅವ್ರಿಗೆ ಗೊತ್ತಿದೆ ಏನು ಮನಸ್ಸೇ ಇರೋದು, ಮನಸ್ಸು ಬಿಟ್ಟರೆ ಇನ್ನೇನು ಇಲ್ಲ ನಮಗೆ ಸಾಧನ, ಇದೇ ಗತಿ ಇರೋದು, ಇದನ್ನೇ ನಾವು ಸರಿಯಾಗಿ ಇಟ್ಕೋಬೇಕು, ಇದು ಬಿಟ್ಟರೆ ಬೇರೆ ಇಲ್ಲ, ಇದನ್ನು ನಾನು ಚೆನ್ನಾಗಿ ನೋಡ್ಕೋಬೇಕು, ಇದನ್ನು ನಾನು ಹೇಳ್ದಂಗೆ ಅದು ಕೇಳಬೇಕು ಅಂತ ಬರಬೇಕು, ಅದರ ಮಾತು ನಾನು ಕೇಳೋದಲ್ಲ ಅಂತ. ಆಗ ಒಂದು ತದಾತ್ಮೈಕ್ಯ ಭಾವ ಬರುತ್ತೆ ನಮಗೆ. ತದಾತ್ಮೈಕ್ಯ ಭಾವ ಅಂದರೆ ಮನಸ್ಸು ವಿಲೀನವಾಗೋದು ಅಂದರೆ, ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದು ಅಂದರೆ
ನಮ್ಮ ನಿಜವಾದ ಸ್ವರೂಪದಲ್ಲಿ ಏನು ಆನಂದ ಇದೆ, ಆನಂದದ ಲಹರಿಯನ್ನು ಕೊಟ್ಟು ಮನಸ್ಸಿಗೆ ಪ್ಯಾಂಪರ್ ಮಾಡಿ ಅದಕ್ಕೆ ಒಂದು ಆನಂದದ ಒಂದು ಪರಿಚಯವನ್ನು ಮಾಡಿಕೊಡ್ಬೇಕು. ಮನಸ್ಸಿಗೆ ತದಾತ್ಮತೆಯನ್ನು ಬೆಳೆಸ್ಕೊಂಡು ಮನಸ್ಸಿಗೆ ನೋಡು ಒಳಗಡೆ ಆನಂದ ಇದೆ ಅಂತ ಮನಸ್ಸಿಗೆ ಒಂದು ರುಚಿಯನ್ನು ತೋರಿಸಿ ಒಳಮುಖವಾಗ ಆಗುವ ಹಾಗೆ ದ್ವಾರವನ್ನು, ಒಳಗಿನ ದ್ವಾರಕ್ಕೆ ಪ್ರವೇಶ ಮಾಡೋ ಹಾಗೆ ನಾವು ಮಾಡಬೇಕು. ಅದು ಎಲ್ಲ ಗುರುಗಳು ಮಾಡುವಂಥದ್ದು. ಎಲ್ಲರಿಗೂ ಕೂಡ ಆ ಮನಸ್ಸನ್ನು ಪಳಗಿಸೋಕ್ಕೆ ಬರುತ್ತೆ. ಕುದುರೆ ಗಾಡಿ ಥರ ಅದನ್ನು ಓಡಿಸ್ಬೇಕು. ಇದು ಪ್ರಾಪ್ತಿ ಅಂತ ಹೇಳ್ತಾರೆ. ಈ ಸ್ಥಿತಿ ಒಂದು ಪ್ರಾಪ್ತಿ. ಏನು ಪ್ರಾಪ್ತಿ ಅಂದಾಗೇನು? ವಸ್ತು ಅಲ್ಲ, ಅದು ಕೊಂಡ್ಕೊಳ್ಳೋಕ್ಕಾಗಲ್ಲ. ಈ ಸ್ಥಿತಿಯನ್ನು ವಿಚಾರ ಅಲ್ಲ, ತಿಳ್ಕೊಳ್ಳೋದಲ್ಲ, ಇದು ಹೊಂದೋದಲ್ಲ, ಎಲ್ಲಿಗೂ ಹೋಗಿ ತಲುಪೋದು ಕೂಡ ಅಲ್ಲ. ಇದು ನಮ್ಮ ಹುಟ್ಟಿನಿಂದಲೇ ನಮ್ಮ ಜೊತೆ ಇರುತ್ತೆ ಈ ಸ್ಥಿತಿ. ಅದು ಗುರುಗಳು ತೋರಿಸ್ಕೊಡ್ತಾರೆ. ಯಾರು ಹೋಗಿ ತಲುಪಿದಾರೋ ಅವ್ರು ತೋರಿಸ್ಕೊಡ್ತಾರೆ. ಈ ಸ್ಥಿತಿ ದುಃಖವೇ ನೋವೇ ಇಲ್ಲದೇ ಇರುವ ಸ್ಥಿತಿ ನಮ್ಮಲ್ಲಿದೆ. ಆ ಸ್ಥಿತಿ ಗುರುಗಳು ಇದಕ್ಕೆ ಸಂಕೇತವನ್ನ, ದಾರಿಯನ್ನ, ಮಾರ್ಗವನ್ನ ತೋರಿಸ್ತಾರೆ. ನೀನು ಹೋಗು, ಇಲ್ಲಿ ವಿರಮಿಸು, ಈ ಸ್ಥಿತಿಯಲ್ಲಿ ಇರು, ಇದಕ್ಕೆ ಈ ರೀತಿ ಮಾಡು ಅಂತ ಮಾರ್ಗದರ್ಶನ ಮಾಡಿ ಈ ಸ್ಥಿತಿಗೆ ಕರ್ಕೊಂಡೋಗಿ ಇಡ್ತಾರೆ. ಅವರು ಆತ್ಮದ ಒಂದು ಸ್ಪಷ್ಟತೆಯನ್ನ, ಸುಸ್ಪಷ್ಟವಾಗಿ ಆತ್ಮವನ್ನ ಎಕ್ಸ್ಪ್ಲೇನ್ ಮಾಡದೇ ಇದ್ರೂ ಕೂಡ ಆ ಒಂದು ವಿರಮಿಸುವ ಸ್ಥಿತಿಗೆ ಕರ್ಕೊಂಡು ಹೋಗ್ತಾರೆ. ಮಂತ್ರ, ತಂತ್ರ, ಯಂತ್ರ ಇವುಗಳು ಎಲ್ಲ ಸಹಾಯ ತಗೊಂಡು ಅಂದರೆ ಈ ಯೋಗ ಸೂತ್ರವನ್ನು ಹೇಳಬೇಕಾದ್ರೆ ಆಸನ ಇಂಪಾರ್ಟೆಂಟು. ಅದಕ್ಕೆ ಹೇಳೋದು ಭಗವದ್ಗೀತೆ ಹಾಗೆ ಯೋಗ ಕೂಡ. ಯೋಗ ಸೂತ್ರ ಫಿಸಿಯೋಥೆರಪಿನೂ ಹೌದು, ಸೈಕೋಥೆರಪಿನೂ ಹೌದು, ಸ್ಪಿರಿಚುವಲ್ ಥೆರಪಿನೂ ಹೌದು. ಹಾಗೆ ಕರ್ಕೊಂಡು ಹೋಗಿಬಿಟ್ಟಾಗ ಆನಂದದ ಪ್ರವಾಹ, ಅದು ಅಂತಃಸತ್ವ, ಅದು ನಮ್ಮೊಳಗಿದೆ. ಅಂತರ್ಯದಿಂದ ಒಂದು ಪ್ರವಾಹ ಹರಿದಂಗೆ ಆನಂದ ಹರಿದು ಹೊರಗಡೆ ಬರುತ್ತೆ. ಇದಕ್ಕೇನು ಮಾಡಬೇಕಾಗಿಲ್ಲ, ಇದು ಸಹಜವಾಗಿದ್ದು ಪ್ರಾಪ್ತಿ ಆಗೋದು. ಗುರುಗಳಿಂದ ನಮಗೆ ಆ ಪ್ರಾಪ್ತಿ ಮಾಡ್ಕೊಳ್ಳೋಕ್ಕೆ ನಮಗೆ ಒಂದು ಇದು ಸಿಗತ್ತೆ. ಅಲ್ಲಿ ಹೋದಾಗ ಆನಂದ ಅನ್ನೋದು ಉಕ್ಕಿ ಬರುತ್ತೆ. ನಮಗೆ ಗೊತ್ತಾಗತ್ತೆ ಮನಸ್ಸು ಸೃಷ್ಟಿ ಮಾಡೋದಿಲ್ಲ, ಆನಂದವನ್ನು ಮನಸ್ಸು ನಿರ್ಮಿಸೋದಿಲ್ಲ, ಮನಸ್ಸಿನ ಜೊತೆಗೆ ಕೊಟ್ಟು ತಗೊಳ್ಳೋದಲ್ಲ. ಈ ಆನಂದ ನಮ್ಮ ಒಳಗೆ ಇದೆ, ಇದು ನಮ್ಮ ಸ್ವಭಾವ. ಇದು ನಾನು ಸಿದ್ಧಿ ಮಾಡಿಕೊಂಡಾಗ ಇದರ ಲಹರಿಯನ್ನು, ಆನಂದದ ಲಹರಿಯನ್ನು ಮನಸ್ಸಿಗೆ ಪರಿಚಯ ಮಾಡಿದ ಕ್ಷಣದಲ್ಲಿ, ಒಂದು ಕ್ಷಣ ಆಗ ಮನಸ್ಸು ಆರಾಮವಾಗಿ ನಾವು ಹೇಳ್ದಂಗೆ ಒಲಿದು ನಮಗೆ ಬಂದ್ಬಿಡುತ್ತೆ, ನಮಗೆ ಉಪಯೋಗಕ್ಕೆ ಬರುತ್ತೆ. ಆಗ ನಾವು ಮಾಲೀಕರಾಗಿ ಆ ಉಪಕರಣವನ್ನು ಸರಿಯಾಗಿ ಉಪಯೋಗಿಸಬಹುದು. ಇಲ್ಲದೇ ಇದ್ರೆ ಅದು ಮಾಡಲ್ಲ. ಮನಸ್ಸು ಅಂದ ತಕ್ಷಣವೇ ದುಃಖ, ಕಷ್ಟ, ಸಂಕಟ, ನೋವು ಅಂತಲೇ ಅರ್ಥ. ಯಾಕೆ ಅಂದರೆ ಅಡ್ಡಿ ಅದು. ಮನಸ್ಸು ಒಂದು ಅಡ್ಡಿ ಅದು ಆನಂದ ಪಡೋದಕ್ಕೆ ಬಿಡೋದಿಲ್ಲ. ಗೊತ್ತಿಲ್ಲ, ನಾವು ಮನಸ್ಸಿನಲ್ಲೇ ಬದುಕಿದ್ರೆ ನಮ್ಗೆ ಆನಂದದ ವಿಷಯವೇ ಗೊತ್ತಿಲ್ಲ, ಆರೋಗ್ಯದ ವಿಷಯವೇ ಗೊತ್ತಿಲ್ಲ, ದೇಹಕ್ಕೆ ಆರೋಗ್ಯವೂ ಇಲ್ಲ, ಮನಸ್ಸಿಗೆ ಶಾಂತಿ ಸಮಾಧಾನವೂ ಇಲ್ಲ. ಯಾಕೆಂದ್ರೆ ಇದು ಅಡ್ಡ. ಈ ಆನಂದ ಇದೆ, ಹೊರಗಡೆ ಸೂರ್ಯನ ಬೆಳಕಿದೆ. ನಾವು ಕಿಟಕಿನ ಮುಚ್ಕೊಂಡಂಗೆ ಯಾವಾಗ ಮನಸ್ಸಿನಲ್ಲಿ ದುಃಖ ಇರುತ್ತೆ ನಾವು ಮುದುಡ್ಕೋತೀವಿ. ಈ ಮುದುಡುವುದು ಅಂತ ಏನು ಹೇಳ್ತೀನಿ, ಸಂಕುಚಿತವಾಗುವುದು ಅಂತ ಮನಸ್ಸು ಶ್ರಿಂಕ್ ಆಗ್ಬಿಡುತ್ತೆ. ದುಃಖದಲ್ಲಿ, ನೋವಿನಲ್ಲಿ ಮನಸ್ಸು, ದೇಹದಲ್ಲಿ ನೋವಿದ್ರೂ ಮನಸ್ಸು ಅದು ಶ್ರಿಂಕ್ ಆಗುತ್ತೆ. ಆ ಟೈಮ್ನಲ್ಲಿ ಪ್ರಸನ್ನತೆ ಇರಲ್ಲ. ನಾವು ಯಾರ ಜೊತೆನೂ ಮಾತಾಡೋಕೆ ಇಷ್ಟಪಡಲ್ಲ, ಎಲ್ಲೂ ಹೊರಗಡೆ ಹೋಗೋಕೆ ಇಷ್ಟಪಡಲ್ಲ, ಎಲ್ಲ ಕಡೆ ಬಾಗಿಲುಗಳನ್ನು ಹಾಕೊಂಡ್ಬಿಡ್ತೀವಿ. ಯಾರ ಜೊತೆ ಸಂವಾದ ಕೂಡ ಇಷ್ಟ ಆಗೋದಿಲ್ಲ. ಇದು ಆ ರೀತಿ ಮನಸ್ಥಿತಿ ಡಿಪ್ರೆಸ್ ಮಾಡಿಬಿಡುತ್ತೆ ನಮ್ಮನ್ನ. ಅದು ಎಲ್ಲದರಿಂದ ನಮಗೆ ಇದು ಬೇಡ ಯಾವುದೂ ಬೇಡ, ಅನಾಸಕ್ತಿ ಉಂಟಾಗುತ್ತೆ. ಇದಕ್ಕೆ ಡಿಫ್ರೆಂಟ್ ಲೆವೆಲ್ಸ್ ಇದೆ. ಡಿಪ್ರೆಷನ್ನಲ್ಲೂ ಕೂಡ ಆ ರೀತಿ ಮುಚ್ಕೊಂಡ್ಬಿಡ್ತೀವಿ. ಎಷ್ಟೋ ಸತಿ ಆತ್ಮಹತ್ಯೆಯ ಚಿಂತನೆಯೂ ಬರುತ್ತೆ. ಹೀಗಿದ್ದಾಗ ಆತ್ಮಹತ್ಯೆ ಅಂದರೆ ಬರೀ ನೇಣು ಹಾಕೋಬೇಕು ಅಂತಿಲ್ಲ. ನಾನು ಯಾರ ಜೊತೆನೂ ಸೇರದೆ ನಾನು ಒಂಟಿ ಇರ್ತೀನಲ್ಲ, ಆ ಮನೋಧರ್ಮ, ಆ ಒಂಟಿತನ, ಆ ಡಿಪ್ರೆಷನ್ನಲ್ಲಿ ಇದು ಕೂಡ ಆತ್ಮಹತ್ಯೆನೇ. ಇಟ್ ಈಸ್ ಎ ಸೆಲ್ಫ್ ಸೂಸೈಡಲ್. ಆ ರೀತಿ ಇದು ಅಪಾಯಕಾರಿ. ಅದಕ್ಕೆ ಗುರು ಏನು ಮಾಡ್ತಾನೆ, ನಿಮಗೆ ಆನಂದ, ನೋವು ಇಲ್ಲದೆ ಇರುವಂತಹ ಸ್ಥಿತಿಗೆ ಕರ್ಕೊಂಡು ಹೋಗ್ತಾನೆ. ಈ ಒಂದು ಪ್ರಾಪ್ತಿ ಆಗುವ ಹಾಗೆ ಮಾಡ್ತಾನೆ. ಆಗ ಆನಂದ ನಿಮಗೆ ತನ್ನಷ್ಟಕ್ಕೆ ಗೊತ್ತಾಗುತ್ತೆ. ಯಾವಾಗ ನೀವು ಸಂತೋಷವಾಗಿರ್ತೀರಾ ಇಂಥ ಆಲೋಚನೆಗಳು ಬರೋದೇ ಇಲ್ಲ. ಆ ಖುಷಿ ಒಳಗಡೆಯಿಂದ ಬರಬೇಕು. ಅದಕ್ಕೆ ನಾವು ಟೆಂಪರರಿಯಾಗಿ ಹೊರಗಡೆ ಚೂರು ಸಂತೋಷಪಟ್ಟು ನಮಗೆ ಅದನ್ನು ಪಕ್ಕಕ್ಕೆ ತಳ್ತೀವಿ. ಇದು ಟೆಂಪರರಿ, ಮತ್ತೆ ಬರುತ್ತೆ ಅದು ಬೇತಾಳದ ಥರ. ಆದರೆ ಒಳಗಡೆಯಿಂದನೇ ಸಂತೋಷ ಪಡೋ ಹಾಗೆ ಗುರು ಮಾಡ್ತಾನೆ. ಆಗ ಮುಖ ಪ್ರಸನ್ನವಾಗತ್ತೆ, ಆಮೇಲೆ ಮನಸ್ಸು ವಿಸ್ತಾರವಾಗುತ್ತೆ ಮತ್ತು ವಿಶಾಲಾತ್ಮಕತೆ ಬರುತ್ತೆ.
ಗುರು ಜೊತೆ ಇರೋದ್ರಿಂದ, ಎಲ್ಲರ ಜೊತೆನೂ ಸೇರ್ಕೊಳ್ಳೋದ್ರಿಂದ ಮನಸ್ಸು ಸಂಕುಚಿತ ಆಗಿಬಿಟ್ರೆ ಬಾಗಿಲು ಹಾಕೊಂಡ್ಬಿಡುತ್ತೆ. ಮುದುಡ್ಕೊಳ್ಳೋದಕ್ಕೂ ಅರಳೋದಕ್ಕೂ ವ್ಯತ್ಯಾಸ. ಮುದುಡ್ಕೊಂಡಾಗ ನಮಗೆಲ್ಲ ಬಾಗಿಲು ಮುಚ್ಚೋಗುತ್ತೆ. ನಾವು ಏನಾದ್ರು ಕಿಟಕಿ ಬಾಗಿಲು ತೆಗೆದ ಹಾಗೆ ಆವಾಗ ಏನಾಗುತ್ತೆ, ಅದು ಮನಸ್ಸಿನಲ್ಲಿ ಆ ಒಂದು ದ್ವಾರ ತಕ್ಕೊಳ್ಳುತ್ತೆ. ಆ ಹೊರಗಡೆ ಆ ಮನಸ್ಸು ಓಪನ್ ಆಗುತ್ತೆ. ಕಿಟಕಿ ಓಪನ್ ಆದ ತಕ್ಷಣ ದ್ವಾರ ಓಪನ್ ಆಯಿತು, ಬೆಳಗೆಲ್ಲ ಒಳಗಡೆ ಬಂತಲ್ಲ, ಆಗ ಆನಂದ ಅನ್ನೋದು ಪ್ರವಾಹ ಹರ್ಕೊಂಡು ಬರುತ್ತೆ. ಆನಂದ ಬರೋದಕ್ಕೆ ಜಾಗ ಕೊಡಬೇಕಾದ್ರೆ ಮನಸ್ಸುನೇ ಅಡ್ಡಿ. ಆ ಮನಸ್ಸಿನಲ್ಲಿ ಬದುಕೋದ್ರಿಂದನೇ ಆ ಮನಸ್ಸನ್ನ ಒಂದು ಪಕ್ಕಕ್ಕೆ ಇಡೋ ಒಂದು ನ್ಯಾಕು ಆ ಗುರುವಿನಿಂದ ಬರುತ್ತೆ. ಈ ಪ್ರಾಪ್ತಿ ಆಗೋದು ಅಂತ ಹೇಳ್ತಾರೆ. ಇದಕ್ಕೆ ಇದು ಆಗಬೇಕು, ಪ್ರಾಪ್ತಿ ಆಗಬೇಕು, ನಮಗೆ ಪ್ರಾಪ್ತವಾಗುತ್ತೆ. ಇದು ನೋಡಿ, ಇವಾಗ ಉದಾಹರಣೆಗೆ ಹೇಳ್ತೀನಿ, ಮನಸ್ಸು ದೇಹನ ಯಾವತ್ತೂ ಈ ಸೂತ್ರ ತಿಳ್ಕೊಂಡ್ಮೇಲೆ ಯಾವತ್ತೂ ಬೇರೆ ಮಾಡೋ ಹಾಗೆ ಇಲ್ಲ. ನಾವು ಇದು ಭಿನ್ನವಲ್ಲ, ಮನಸ್ಸು ಅನ್ನೋದು ದೇಹದಿಂದ ಭಿನ್ನವಲ್ಲ ಅನ್ನೋದು ಚೆನ್ನಾಗಿ ಹೋಗಬೇಕು. ಸೂಕ್ಷ್ಮ ಇದು, ನಾಜೂಕಿದು, ಪರಿಷ್ಕೃತವಾಗಿದೆ ಮನಸ್ಸು ದೇಹದಿಂದಕ್ಕಿಂತ. ಅದನ್ನು ನಾವು ಡೈರೆಕ್ಟಾಗಿ ಮುಟ್ಟಕ್ಕಾಗಲ್ಲ, ಡೈರೆಕ್ಟಾಗಿ ಹಿಡಿಯೋಕ್ಕಾಗಲ್ಲ. ದೇಹದ ಮೂಲಕವೇ ಮನಸ್ಸಿನ ಪ್ರಭಾವ ನೋಡಿ. ಬೇಕಾದ್ರೆ ದೇಹದಲ್ಲಿ ಒಂದು ನಶೆ ಪದಾರ್ಥವನ್ನು ತೆಗೆದುಕೊಂಡ್ರೆ ಆ ಪದಾರ್ಥ ದೇಹದ ಒಳಗಿನ ದೇಹದ ಮೂಲಕವೇ ಹೋಗುತ್ತೆ, ಆದರೆ ಪ್ರಭಾವ ಮನಸ್ಸಿನ ಮೇಲೆ ಬೀಳುತ್ತೆ. ಆ ನಶೆ ಆದಾಗ ಕೆಮಿಕಲ್ ಬಾಡಿಗೆ ಹೋದರೆ ಮೈಂಡ್ಗೆ ಪ್ರಭಾವ ಬೀರುತ್ತೆ. ಪುನಃ ಮೈಂಡು ಮನಸ್ಸಿನ ಪ್ರಭಾವ ದೇಹದ ಮೇಲೆ ಬರುತ್ತೆ. ಈ ಒಂದು ಆ ಸೈಕಲ್ ಆಗುತ್ತಲ್ಲ, ಬಾಡಿ ಮೈಂಡ್ ಮೇಲೆ ಡಿಪೆಂಡ್ ಆಗುತ್ತೆ, ಮೈಂಡು ಬಾಡಿ ಮೇಲೆ ಡಿಪೆಂಡ್ ಆಗುತ್ತೆ. ಈ ಹಿಪ್ನೋಸಿಸ್ ಏನಿದೆ, ಹಿಪ್ನೋಸಿಸ್ ಇದು ಆ್ಯಕ್ಚುಲಿ ಆಗೋದು, ಅದು ನಾವು ಸಂಮೋಹನ ಶಕ್ತಿ ಇದರ ಕ್ರಿಯೆಯಲ್ಲಿ ಬಳಸ್ತೀವಿ. ಹಿಪ್ನೋಟೈಸ್ ಮಾಡೋದು, ಅದನ್ನು ಆಟೋ ಹಿಪ್ನೋಟೈಸ್ ಮಾಡ್ಕೊಳ್ಬೇಕು. ನಾನು ಎಷ್ಟೋ ಸತಿ ಹೇಳ್ತಿರ್ತೀನಿ, ಕೆಲವರಿಗೆ ಲಕ್ವ ಹೊಡೆದಿಲ್ಲ, ಆದರೂ ಏನೋ ನನಗೆ ಮೂಳೆ ಮುರಿದೋಗಿದೆ, ಏನೋ ನಂಗೆ ಆಗ್ಬಿಟ್ಟಿದೆ, ಹೇಳೋಕ್ಕಾಗ್ತಿಲ್ಲ, ನಂಗೆ ಲಕ್ವ ಹೊಡೆದು ಬಿಟ್ಟಿದೆ ಅಂತ ಏನಾರು ಅಂದ್ಕೊಂಡ್ರೆ, ಮನಸ್ಸಿಗೆ ಬಂದ್ಬಿಟ್ರೆ ಅವ್ರಿಗೆ ಏನಾಗಿರಲ್ಲ, ಪ್ರಸ್ತುತಃ ಏನಾಗಿರಲ್ಲ, ಆದರೆ ಅವ್ರಿಗೆ ನಡೆಯೋಕ್ಕಾಗಲ್ಲ. ಮನಸ್ಸಿನಲ್ಲಿ ಲಕ್ವ ಹೊಡೆದಿದ್ರು ಕೂಡ ನನಗೇನು ಆಗಿಲ್ಲ, ನಾನು ನಡೀಬಲ್ಲೆ, ನನಗಾಗುತ್ತೆ ಅಂತ ಮನಸ್ಸಿಗೆ ಬಂದರೆ ಬಾಡಿ ಫಾಲೋ ಮಾಡುತ್ತೆ, ಖಂಡಿತವಾಗ್ಲೂ ಅವ್ರು ಕೂತ್ಕೊಳ್ಳಲ್ಲ, ಎದ್ದು ಓಡಾಡ್ತಾರೆ. ಮನಸ್ಸಿಗೆ ಬರಬಾರ್ದು. ಮನಸ್ಸಿಗೆ ಬಂದ್ಬಿಟ್ರೆ, ಇಲ್ಲದೆ ಇರೋದೆಲ್ಲ ಮನಸ್ಸಿಗೆ ಬಂದರೆ ಯದ್ಭಾವಂ ತದ್ಭವತಿ, ನಿಜ ಆಗುತ್ತೆ. ಈ ಒಂದು ಪ್ರಾಸೆಸ್ನಲ್ಲಿ ಅವರು ಉಪಯೋಗಿಸಿ ದೇಹದ ಮೂಲಕ ಮನಸ್ಸನ್ನು ಕಂಟ್ರೋಲ್ ಮಾಡೋದು. ಇದೆರಡೂ ಕೂಡ ಒಂದು ಘಟನೆಯ ಎರಡು ಕಾರ್ಯಗಳಷ್ಟೇನೆ, 2 ಆಸ್ಪೆಕ್ಟ್ಸ್ ಆಫ್ ದಿ ಸೇಮ್ ಟ್ರೂತ್. ಇದೆರಡೂ ಇದೊಂದು ತೀರ, ಅದೊಂದು ತೀರ. ನೀನು ಮನಸ್ಸನ್ನು ಬದಲಾಯಿಸಬೇಕೋ ದೇಹನ ಬದಲಾಯಿಸಬೇಕೋ ಪರವಾಗಿಲ್ಲ, ಯಾವುದನ್ನು ಒಂದನ್ನು ಆರಿಸ್ಕೊಂಡ್ರು ಇನ್ನೊಂದನ್ನು ಬದಲಾಯಿಸಕ್ಕೆ ಸಾಧ್ಯ. ಅಷ್ಟು ಹತ್ತಿರ. ನಾನು ಯಾವತ್ತೂ ಹಿಂಗೈ ಮುಂಗೈ ಅಂತಲೇ ತೋರಿಸೋದು, ಇದರಿಂದ ಇದನ್ನು ಬೇರೆ ಮಾಡೋಕ್ಕಾಗೋದೇ ಇಲ್ಲ, ಅಷ್ಟು ಹತ್ತಿರ ಇದೆ. ಇದರಲ್ಲಿ 5 ವೃತ್ತಿಗಳಿದೆ, ಇದರಲ್ಲಿ 5 ಕ್ರಿಯೆಗಳಿದೆ. 5 ಕ್ರಿಯೆಗಳು, 5 ವೃತ್ತಿಗಳನ್ನು ನಾವು ಯಾವತ್ತು ಎರಡನ್ನೂ ಒಂದಕ್ಕೊಂದು ಹೊಂದ್ಕೊಳ್ಳೋಕ್ಕೆ ಮಾಡ್ತೀವೋ ಆವಾಗಲೇ ಯೋಗ ಆಗೋದು. ನಾ ಅದಕ್ಕೆ ಹೇಳೋದು, ಬಾಡಿನಲ್ಲಿ ಒಂದೊಂದು ಸ್ಥಾನ ಇದೆ, ನಮ್ಮಲ್ಲಿ ಒಂದೊಂದು ಚಕ್ರಗಳಿದೆ, ಎನರ್ಜಿ ಸೆಂಟರ್ಸ್ ಇದೆ. ಆ ಒಂದೊಂದು ಸೆಂಟರ್ನಲ್ಲೂ ಕೂಡ ಆ ಒಂದೊಂದು ಇಂದ್ರಿಯಕ್ಕೆ ಅನುಗುಣವಾದ ಶಕ್ತಿ ಕೇಂದ್ರ ಅದು. ನಾ ಯಾವಾಗಲೂ ಹೇಳ್ತಿರ್ತೀನಿ, ಮೂಲಾಧಾರ, ಸ್ವಾದಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧಿ, ಈ ಶಕ್ತಿ ಕೇಂದ್ರಗಳೆಲ್ಲ ಬರೀ ಒಂದು ಯೋಗದ ಒಂದು ಪರಿಕಲ್ಪನೆ ಅಲ್ಲ. ಇವೆಲ್ಲವೂ ಕೂಡ ಸರ್ಫೇಸ್ ಲೆವೆಲ್ನಲ್ಲಿ ಇದರೊಳಗೆಲ್ಲ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳು, ಎಮೋಷನ್ಸು ಕೂಡ ಇದೆ, ಮೈಂಡು ಇದೆ, ಬಾಡಿನೂ ಇದೆ. ಒಂದೊಂದು ಸೆಂಟರ್ನಲ್ಲೂ ಕೂಡ ಅದು ಒಂದರೊಳಗೆ ಒಂದು ಅದು ಸೇರ್ಕೊಂಡ್ಬಿಟ್ಟಿದೆ. ಹಾಗೇನೆ ಹೇಳೋದು, ವಾಸನೆ ನೋಡ್ಬೇಕಾ, ಆ ಕಾಮ ಅಂದರೆ ಮೂಲಾಧಾರ, ವಾಸನೆ. ಜಲತತ್ವ, ಪೃಥ್ವಿ ತತ್ವ ವಾಸನೆ, ಜಲತತ್ವ ಇದು ರುಚಿ, ಅಗ್ನಿತತ್ವ ರೂಪ ನೋಡಕ್ಕಾಗೋದು, ಅನಾಹತದಲ್ಲಿ ಶಬ್ದ, ವಾಯುತತ್ವ, ತತ್ವದ ಮೇಲೆ ಪಂಚಭೂತಗಳು, ಕೋಶದ ಶರೀರ, 5 ಕ್ರಿಯೆಗಳು, 5 ಮನಸ್ಸಿನ ವೃತ್ತಿಗಳ ಮೇಲೆ ಇದೆ. ಅದರಿಂದ ನಾವು ಯಾವಾಗ ಮನಸ್ಸಿನ ಬರೀ ಸೂಪರ್ಫಿಷಿಯಲ್ ಲೆವೆಲ್ನಲ್ಲಿ ಆ ಮನಸ್ಸಿನಲ್ಲಿ ನಾವು ಸಿಕ್ಕಾಕೊಂಡ್ಬಿಟ್ಟಿರ್ತೀವಿ, ಆ ಕ್ಲೇಶಗಳಿಂದ ಉತ್ಪತ್ತಿಯಾಗುವ ಎಲ್ಲ ವೃತ್ತಿಗಳು ಕೂಡ ನಮ್ಮನ್ನು ದುಃಖಕ್ಕೇನೆ, ಮಡುವಿಗೆ ತಗೊಂಡೋಗಿ ಹಾಕತ್ತೆ. ಯಾವಾಗ ನಮ್ಮ ಒಳಗಡೆ ಆ ಒಂದು ಆಳವಾಗಿ ಯಾವಾಗ ನಾವು ಹೊರಡು ಹೋಗ್ತೀವಿ, ಧ್ಯಾನ ಮಾಡ್ತೀವಿ, ಆ ಮನಸ್ಸನ್ನು ನಮ್ಮ ಕೈ ಕೆಳಗೆ ರಿಫೈನ್ ಮಾಡ್ತಾ ಹೋಗ್ತೀವಿ, ಸೂಕ್ಷ್ಮ ಮಾಡ್ತಾ ಹೋಗ್ತೀವಿ, ಮನೋಬುದ್ಧಿ, ಅಹಂಕಾರ, ಚಿತ್ತ ಆ ಒಳಗಡೆ ಹೋಗ್ತಾ 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 ನಮಗೆ ಅಕ್ಲೇಶ ಅಂದರೆ ಯಾವುದು
ದೋಷವೇ ಇಲ್ಲವೋ ಆ ಸ್ಥಿತಿ ಒಳಗಡೆ ಹೋದಾಗ ತೃಪ್ತಿ, ಆನಂದ ಇವೆಲ್ಲವೂ ಪರಮಾನಂದದ ಅಲೆಗಳು. ಇವೆಲ್ಲ ತೃಪ್ತಿ ಆ ಒಂದು ಸ್ಥಿತಿ. ಆಮೇಲೆ ಒಳಗಡೆ ನಮಗೆ ಆ ಒಂದು ಲೋಭಿತನ ಹೊರಟೋದ್ರೆ ಬರುತ್ತಲ್ಲ, ಆ ಕೊಡುವ ಸ್ಥಿತಿ, ಗಿವಿಂಗ್ ಕ್ವಾಲಿಟಿ, ಸಹನೆ. ಆಮೇಲೆ ನಮ್ಮಲ್ಲಿ ಮೋಹ ಇಲ್ಲ, ಪ್ರೇಮ ಇದೆ, ನಮ್ಮಲ್ಲಿ ಕ್ರೋಧ ಇಲ್ಲ, ಶಾಂತಿ ಇದೆ. ಈ ರೀತಿ ಪಾಸಿಟಿವ್ ಡಿವೈನ್ ಕ್ವಾಲಿಟೀಸ್ ಎಲ್ಲವೂ ಕೂಡ ಅದರಿಂದ ವೃತ್ತಿಗಳು ಹೇಳೋದಕ್ಕೆ ಶುರುವಾದಾಗ ಇಡೀ ಜೀವನ ಬದಲಾವಣೆ ಆಗುತ್ತೆ. ಆ ವೃತ್ತಿಗಳು ಎರಡೂ ಕೂಡ ಬದಲಾಗಬೇಕಾದ್ರೆ ನಾವು ದೇಹ ಮತ್ತು ಮನಸ್ಸು ಎರಡೂ ಕೂಡ ಬೇರೆ ಬೇರೆ ಅಲ್ಲ, ಒಂದೇ ಪದ. ಸೈಕೋಸೊಮ್ಯಾಟಿಕ್, ಸೊಮ್ಯಾಟೋಸೈಕಿಕ್ ಈ ಸೇಮ್. ಇದು ವೃತ್ತಿಗಳು ಆಳವಾಗಿ ಹೋಗ್ತಾ ಹೋಗ್ತಾ ಸ್ಮೃತಿನಲ್ಲಿ ಏನೇನಿದೆ ಅವೆಲ್ಲ ನಮ್ಮ ದೇಹದಲ್ಲಿ ದಿನಚರಿಯಲ್ಲಿ ನಾವು ಯಾವ ರೀತಿ ಕೆಲಸಗಳನ್ನು ಮಾಡ್ತೀವಿ, ಮನಸ್ಸನ್ನು ಎಷ್ಟು ಓಪನ್ ಆಗಿರಕ್ಕೆ ಬಿಡ್ತೀವಿ ನಮ್ಮ ಕೆಲಸದಲ್ಲಿ, ಎಷ್ಟು ಮಾಡುವಾಗ ನಮ್ಮಲ್ಲಿ ಯಾವಾಗ ಲೋಭಿತನ ಇಲ್ಲ, ಕ್ರೋಧ ಇಲ್ಲ, ಮೋಹ ಇಲ್ಲ, ಆ ರೀತಿ ಕರ್ಮದಲ್ಲಿ ನಮ್ಮನ್ನು ತೊಡಗಿಸ್ಕೋತೀವಿ ಅನ್ನೋದ್ರ ಮೇಲೆ ಒಳಗಡೆ ಇರುವಂತಹ ಸ್ಮೃತಿ ಒಳಗಡೆ ಏನೇನಿದೆ, ನಿದ್ರೆಯಲ್ಲಿ ಬರುವಂತಹ ಆ ಕನಸಿಗೆ ಬೀಜಗಳು ಏನೇನಿದೆ ಒಳಗಡೆ, ಇದನ್ನೆಲ್ಲವನ್ನು ಕೂಡ ನಾವು ಶುದ್ಧಿ ಮಾಡ್ಕೊಳ್ಳೋದು ನಾವೇನೆ. ನಾವು ಯಾವ ಸಾಧನೆ ಮಾಡಬೇಕು. ಅದಕ್ಕೆ ಹೇಳೋದು, ಮೆಂಟಲ್ ಅಸೈಲಮ್ನಲ್ಲಿರೋ ಹುಚ್ಚಾನೂ ಕೂಡ ಬೌದ್ಧಿ ಟ್ರೀ ಕೆಳಗಡೆ ಇರೋ ಬುದ್ಧನೂ ಕೂಡ ಮನಸ್ಸಿನ ಮೇಲೆ ಪ್ರಯೋಗ ಮಾಡ್ತಾನೇ ಇರ್ತಾರೆ. ಇವನು ಮನಸ್ಸನ್ನು ಛಿದ್ರ ಮಾಡಿ ಹುಚ್ಚಿಡಿತಾ ಇರುತ್ತೆ, ಇವನು ಮನಸ್ಸನ್ನು ಸೇರಿಸಿ ಉದ್ಧಾರ ಆಗ್ತಿರ್ತಾನೆ. ಇಬ್ರಿಗೂ ಕೂಡ ಪ್ರಯೋಗಕ್ಕೆ ಮನಸ್ಸೇ ಇದೆ. ಇದು ಹೀಗೂ ಆಗತ್ತೆ, ಹಾಗೂ ಆಗತ್ತೆ. ಅದಕ್ಕೆರಡಕ್ಕೂ ನಾವೇ, ಎರಡು ಪಾಸಿಬಿಲಿಟಿಗೂ, ಸಾಧ್ಯತೆಗೂ ಅದಕ್ಕೆ ನಾವೇ ಜವಾಬ್ದಾರಿ.